ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ತಾಲೂಕು ಘಟಕದ ವತಿಯಿಂದ ಮಂಗಳವಾರ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ಮುಷ್ಕರ ಆರಂಭಿಸಲಾಯಿತು. ಸಂಘದ ತಾಲೂಕು ಅಧ್ಯಕ್ಷ ಸಿ ಚನ್ನಪ್ಪ ಮಾತನಾಡಿದ ಅವರು, ಸ್ಥಳೀಯ ನಗರ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಘೋಷಿಸಬೇಕು. ಕೆಜಿಡಿ, ಜೆಪಿಎಫ್, ಜ್ಯೋತಿ ಸಂಜೀವಿನಿ ಸವಲತ್ತುಗಳು ಅನ್ವಯಿಸಬೇಕು. ಕಳೆದ 20 ವರ್ಷಗಳಿಂದ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಾದ ವಾಹನ ಚಾಲಕರು, ಕಂಪ್ಯೂಟರ್ ಆಪರೇಟರ್, ಬೀದಿ ದೀಪ ನಿರ್ವಹಣೆಗಾರರು, ವಾಟರ್ಮ್ಯಾನ್, ಕ್ಲೀನರ್ಸ್, ಹೆಲ್ಪರ್ಸ್, ಲೋಡರ್ಸ್ಗಳನ್ನು ನೇರ ಪಾವತಿಯ ಅಡಿಯಲ್ಲಿ ಪರಿಗಣಿಸಬೇಕು. ಕೂಡಲೇ ಸರ್ಕಾರ ಬೇಡಿಕೆ ಈಡೇರಿಸದಿದ್ದರೆ ಕೆಲಸಕ್ಕೆ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪೌರ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ನಾಗರಾಜ್, ಪದಾಧಿಕಾರಿಗಳಾದ ತಿಪ್ಪೇಸ್ವಾಮಿ, ಅಣ್ಣಪ್ಪ, ಸೋಮಶೇಖರ್, ನಾಗರಾಜ್, ಎಕೆ ಬಸವರಾಜ್, ನೂರ್ ಅಹಮದ್, ನೂರುಲ್ಲಾ ಶರೀಫ್, ಮದಕರಿ ನಾಯಕ್, ರಾಜಪ್ಪ ಸೇರಿದಂತೆ ಪೌರ ಕಾರ್ಮಿಕರು, ಸಿಬ್ಬಂದಿಗಳು ಮತ್ತಿತರರಿದ್ದರು. ಹಾಗೂ ನಮ್ಮ ನೌಕರ ಪಟ್ಟಣ ಪಂಚಾಯತಿ ನೌಕರರ ಬಗ್ಗೆ ಬಹಳ ಸಮಸ್ಯೆಗಳಿವೆ. ಸರ್ಕಾರಕ್ಕೆ ನಮಗೊಂದು ಮನವಿ ಮಾಡಲಂತ ಸಹಿತ ಬಂದಿದ್ದೇವೆ. ಸರ್ಕಾರಕ್ಕೆ ನಮ್ಮ ಮನವಿ ಹುಡುಗ ತಂದೆಯಲ್ಲಿ ನಾವೆಲ್ಲ ನಮಗೆ ಮಾತಾಡಕ್ಕೆ ಅವಕಾಶ ಕೊಡೋಕ್ಕಂತ ನಮಸ್ಕಾರ. ಹಾಗಾಗಿ ಮೊದಲ ಅಧ್ಯಕ್ಷ ನಾನು ಕೊಡ್ತೀನಿ. ನಿಮ್ಮ ಮನವಿಯನ್ನು ಸಂಬಂಧಪಟ್ಟ ಒಕ್ಕೂರಿರ್ಬೋದು, ಜಿಲ್ಲಾ ಉಸ್ತುವಾರಿ ಮತ್ತು ನಮ್ಮ ಸರ್ಕಾರಕ್ಕೆ ಈಡೇರಲಿ. ನಿಮ್ಮ ಮುಖ್ಯರ ಬೇಗ ಮುಗಿಸ್ಕೊಂಡು ಮತ್ತೆ ನೀವು ಮರಳಿ ನಿಮ್ಮ ಕೆಲಸಕ್ಕೆ ನೀವು ಬರಲಿ, ಶಾಂತಿಯುತವಾಗಿರಲಿ. ಹಾಗಾಗಿ ನನಗೂ ಅರ್ಥ ಆಗ್ತದೆ. ಸ್ವಲ್ಪ ಇದು ಬೇಡ ಅನ್ನೋಕ್ಕೂ ಆಗಲ್ಲ ನಮ್ಮ ಕೈಲಿ. ನಿಮ್ಮ ಇದು ಎಲ್ಲೋ ಒಂದು ಕಡೆ ಅನಿರ್ದಿಷ್ಟ ಕಾಲ ಮುಂದುವರ್ಕೊಂಡು ಹೋದರೆ ಏನೇನು ಇಲ್ಲಿ ಸಮಸ್ಯೆ ಆಗ್ಬೋದು. ಬೆಳಕು, ನೀರು, ಸ್ವಚ್ಛತೆ ಇವೆಲ್ಲವೂ ನಮ್ಮಲ್ಲಿದೆ. ಹಾಗಾಗಿ ನಿಮಗೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋಕ್ಕೆ ಅನೇಕ ದಾರಿಗಳಿವೆ. ಆ ದಾರಿಯನ್ನು ಅನುಕೂಲವಾಗಿ ಬಂದಿದ್ದೀರಿ. ಬೇಡಿಕೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಅಧ್ಯಕ್ಷದಲ್ಲಿ ಈಡೇರಲಿ. ನಾನು ನಿಮಗೆ ಮನೆಯನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ನೀವೇನು 1, 2, 3 ಕೊಟ್ಟರೆ ಇನ್ನೂ ಹೆಚ್ಚಿನದು ಸಿಗಬೇಕನ್ನೋಂಥ ಮೊದಲ ದಾರಿಯಲ್ಲಿ ನಾನು ಹೇಳ್ತೇನೆ. ಹಾಗಾಗಿ ಒಳ್ಳೆಯದಾಗಲಿ. ನಾನು ಮಾತಾಡಿ ಅಧ್ಯಕ್ಷರಲ್ಲಿ ಅಂಕೆಯಾಗಿ ಮತ್ತೆ